ಎಲ್ಲರಿಗೂ ನಮಸ್ಕಾರ. ನಾನು ನಾಮಗಿರಿ ಸೌಂದರರಾಜನ್. ರಾಮಾಯಣದಲ್ಲಿ ತರತರವಾಗಿ ಕತೆಗಳು ಓದಿರ್ತೀವಿ, ಒಬ್ಬೊಬ್ಬರು ಹೇಳಿರೋದು ಕೇಳಿರ್ತೀವಿ, ಎಲ್ಲ ಮಾಡಿರ್ತೀವಿ. ಅಂದರೆ ನನಗೆ ತಿಳಿದ ಮೆಟ್ಟಲು ನಾನು ಒಬ್ಬರಿಂದ ತಿಳ್ಕೊಂಡೆ ಇದು ಈ ಚಿಕ್ಕ ಸ್ಟೋರಿ ರಾಮಾಯಣದ್ದು. ನನಗೆ ಇದುವರೆಗೂ ಗೊತ್ತಿರಲಿಲ್ಲ, ಅದು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ. ಏನಂದರೆ, ಒಂದ್ಸಲಿ ರಾಮ, ಲಕ್ಷ್ಮಣ, ಸೀತಾ ಇದರಲ್ಲಿ ಹೋಗಿರ್ತಾರಲ್ವ, 14 ವರ್ಷ ವನವಾಸ ಹೋಗಿರ್ತಾರಲ್ವ. ಆವಾಗ ವನದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಬೆಟ್ಟ ಗುಡ್ಡ ಎಲ್ಲ ನಡ್ಕೊಂಡೇ ತಾನೇ ಅವರು ಹೋಗಿದ್ದು. ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ನದಿ ಸಿಗತ್ತೆ. ಆ ನದಿನಲ್ಲಿ ಸಿಕ್ಕಿದ ತಕ್ಷಣ ಸೀತಮ್ಮ ಹೇಳ್ತಾಳೆ, ನಾವು ಒಂದು ಸ್ಪರ್ಧೆ ಇಟ್ಕೊಳ್ಳೋಣವಾ ಅಂತ ಗಂಡನ ಹತ್ರ ಕೇಳ್ತಾಳೆ. ಏನು ಅಂತ ಕೇಳ್ತಾರೆ. ಈ ಥರ ಈ ನದಿನಲ್ಲಿ ಈ ಕರೆಯಿಂದ ಆ ಕರೆವರೆಗೂ ಈಜ್ಕೊಂಡು ಹೋಗಬೇಕು, ಅಲ್ಲಿಂದ ತಿರ್ಗಾ ಇಲ್ಲಿ ಬಂದು ಮುಟ್ಟಬೇಕು, ಯಾರು ಫಸ್ಟ್ ಬರ್ತಾರೆ ನೋಡೋಣ ಅಂತ. ಹ್ಞೂ ಅಂತ ಒಪ್ಕೊಂಡ್ರು. ಲಕ್ಷ್ಮಣ ಅಲ್ಲಿ ಕೂತ್ಕೊಂಡು ಯಾವಾಗಲೂ ನೋಡೋ ಥರ ಕೂತ್ಕೊಂಡಿರ್ತಾನೆ, ಅಣ್ಣ ಅತ್ತಿಗೆ ನೋಡ್ಕೊಂಡಿರೋದಕ್ಕೆ. ಅವರಿಬ್ಬರು ನದಿನಲ್ಲಿ ಇಳಿತಾರೆ, ಈಜ್ತಾರೆ. ರಾಮದೇವರು ಸ್ಪೀಡಾಗಿ ಈಜ್ಕೊಂಡು ಆ ಕಡೆ ಹೋಗಿ ಮುಟ್ಟಿ ವಾಪಸ್ ಬಂದು ಅರ್ಧ ದಾರಿ ಆಯಿತು. ಸೀತಮ್ಮ ಇನ್ನು ಹೋಗ್ತಾ ಇದ್ದಾಳೆ ಆ ಕಡೆಗೆ. ಆವಾಗ ರಾಮದೇವ್ರಿಗೆ ಅನಿಸುತ್ತೆ, ಹೆಂಡತಿ ಅನ್ನೋಳನ್ನ ಸಂತೋಷವಾಗಿಡಬೇಕು, ಅವಳು ಗೆಲ್ಲಬೇಕು, ಅವಳು ಗೆದ್ದರೆ ನಾವು ನಮಗೆ ಸಂತೋಷ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ನೀರೊಳಗೆ ಮುಳುಗಿ ಅಲ್ಲೇ ಉಸಿರಿಡ್ಕೊಂಡು ಒಳಗಡೆನೆ ಕಾಣಿಸ್ತೀರ ಇರ್ತಾರೆ. ತಿರ್ಗಾ ವಾಪಸ್ಸು ಸೀತಮ್ಮ ಬಂದು ಇಲ್ಲಿ ಮುಟ್ಟಾಯಿತು. ಮುಟ್ಟಿದ ಮೇಲೆ ತಲೆ ಎತ್ತಿ ನೋಡ್ತಾಳೆ, ರಾಮದೇವ್ರು ಕಾಣಿಸಿಲ್ಲ. ಅವಾಗ ಲಕ್ಷ್ಮಣ, ಎಲ್ಲಿ ನಿಮ್ಮ ಅಣ್ಣ ಕಾಣಿಸಿಲ್ಲ? ಅದಕ್ಕೆ ಲಕ್ಷ್ಮಣ ಹಾಸ್ಯವಾಗಿ ಹೇಳ್ತಾರೆ, ಅವನು ಈಜು ಕಲಿಸ್ಕೊಡ್ತಾ ಇದ್ರಲ್ಲ ಗುರುಗಳು, ಆವಾಗಲೇ ಸರಿಯಾಗಿ ಕಲ್ತಿಲ್ಲ ಅಂತ ಹೇಳ್ತಾರಂತೆ. ಅದಕ್ಕೆ ದೊಡ್ಡದಾಗಿ ಜೋರಾಗಿ ನಗ್ತಾಳಂತೆ ಸೀತಮ್ಮ. ಆ ಥರ ನಗೋದೇ ತುಂಬ ಅಪರೂಪ ಅಂತೆ. ದೊಡ್ಡದಾಗಿ ನಗುತ್ತಾಳೆ. ಆವಾಗ ರಾಮದೇವ್ರ ಮೇಲೆ ಬಂದುಬಿಟ್ಟು ಸೀತಾ ಹತ್ರ, ನೀನೇ ಗೆದ್ದಿಯಮ್ಮ ಅಂತ ಹೇಳ್ತಾರೆ. ಒಂದು ಸಣ್ಣ ವಿಷಯ ತಾನೇ ಇದು. ಅವರು ಮನುಷ್ಯನಾಗಿ ಹುಟ್ಟಿ ಮನುಷ್ಯರುಗಳಿಗೆ ಯಾವ ಥರ ನಡ್ಕೋಬೇಕು ಅಂತ ಒಂದೊಂದು ವಿಷಯದಲ್ಲೂ ರಾಮದೇವರು ನಮಗೆ ತಿಳಿಸ್ಕೊಡ್ತಾರಲ್ವ. ಇದು ಒಂದು ಸಣ್ಣ ವಿಷಯ, ಹೆಂಡತಿಗಾಗಿ ಬಿಟ್ಟು ಕೊಡ್ರಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾರೆ. ಸಂತೋಷವಾಗಿದೆಯಲ್ವಾ? ನಿಮಗೆಲ್ಲ ಇಷ್ಟ ಆಗಿರ್ಬೋದು. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.